ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಕ್ಕ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟರ ಸಿನಿಮಾಗಳು ಬರದೇ ಇರುವ ಸಮಯದಲ್ಲಿ ಬಂದು ಮತ್ತೆ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆಸಿದಂಥ ಸಿನಿಮಾ. ನಾನಂತೂ ಈ ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಿ, ಅದು ಜನಗಳ ಕೂಗಾಟ ವಿಜುವಲ್ಗಳ ನಡುವೆ ಸಿನಿಮಾ ನೋಡಿ ಬಹಳಷ್ಟು ದಿನಾನೇ ಆಗಿತ್ತು. ಹಾಗೆ ಈ ಸಿನಿಮಾ ಕತೆ ಪಾರ್ವತಿಪುರದ ಮುತ್ತು ದೊಡ್ಡ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿ ಜೀವನ ನಡೆಸಲು ಬೆಂಗಳೂರಿಗೆ ಬಂದಾದ ಮೇಲೆ ಏನಾಗುತ್ತದೆ, ಬೆಂಗಳೂರಿಗೆ ಬರಲು ಕಾರಣವೇನು, ಮಗುವಿನಂಥ ಮನಸ್ಸಿನ ಮುತ್ತು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿ ಮೃಗದಂತಾಗುತ್ತಾನೆ, ಅದಕ್ಕೆ ಕಾರಣ ಏನು, ಪೊಲೀಸರಿಂದ ಬಂಧನವಾದ ಮೇಲೆ ಮುಂದಿನ ಕಥೆಯೇನು ಅಂತ ತೆರೆ ಮೇಲೆ ನೀವು ನೋಡಬೇಕಾಗುತ್ತದೆ. ಚಿಕ್ಕ ಸಿನಿಮಾದ ಟ್ರೈಲರ್ ನೋಡಿದಾಗಲೇ ಸಂಪೂರ್ಣವಾಗಿ ಕತೆ ರಿವೀಲ್ ಆಗಿತ್ತು ಅಂತಾನೆ ಹೇಳಬಹುದು. ಹಾಗಾಗಿ ಸಿನಿಮಾದಲ್ಲಿ ಅದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಎನ್ನುವ ಕುತೂಹಲ ಮಾತ್ರ ಎಲ್ಲ ಪ್ರೇಕ್ಷಕರಲ್ಲಿಯೂ ಇತ್ತು. ಅದನ್ನು ತಣ್ಣಿಸುವಲ್ಲಿ ಎಕ್ಕ ಸಿನಿಮಾ ಸಂಪೂರ್ಣವಾಗಿ ಗೆದ್ದಿಲ್ಲ ಎಂದೇ ಹೇಳಬಹುದು. ಕೆಲ ಭಾವನಾತ್ಮಕ ಸನ್ನಿವೇಶಗಳು ಮನ ಮುಟ್ಟುವಂತಿದೆ. ಬ್ಯಾಂಗಲ್ ಬಂಗಾರಿ ಹಾಗೂ ಎಕ್ಕಮಾರ್ ಸಾಂಗ್ಗಳು ತುಂಬ ಮಜಾ ಕೊಡುತ್ತವೆ. ಹಾಗೆ ಇನ್ನುಳಿದ ಹಾಡುಗಳು ಬಂದು ಹೋಗುವುದು ಗೊತ್ತಾಗುವುದೇ ಇಲ್ಲ. ಕತೆಗೆ ತಕ್ಕಂತೆ ಅದ್ದೂರಿಯಾಗಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು ಅಂತ ಹೇಳಬಹುದು. ಹಾಗೆ ಕಲಾವಿದರ ಅಭಿನಯದ ನಟನೆ ವಿಚಾರದಲ್ಲಿ ಯುವರಾಜ್ ಕುಮಾರ್ ಅವರು ಮೊದಲ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ತುಂಬಾ ಮಾಗಿದ್ದಾರೆ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಇಷ್ಟವಾಗುತ್ತಾರೆ. ಇನ್ನು ಡ್ಯಾನ್ಸ್ ಹಾಗೂ ಫೈಟ್ಸ್ ವಿಚಾರದಲ್ಲಿ ತುಂಬಾ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಹಾಗೆ ನಂದಿನಿಯಾಗಿ ಸಂಜನಾ ಆನಂದ್ ರವರು ತುಂಬಾ ಇಷ್ಟವಾಗುತ್ತಾರೆ. ಹಾಗೆ ಬಾರ್ ಗರ್ಲ್ ಮಲ್ಲಿಕಾ ಪಾತ್ರದಲ್ಲಿ ಸಂಪದರವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಶುರುವಾಗುವುದು ಮೊದಲ ದೃಶ್ಯವೇ ಇವರದ್ದಾಗಿದೆ. ಹಾಗೆ ಸಿನಿಮಾದ ಎಂಡಿಂಗ್ನಲ್ಲಿ ಮುಕ್ತಾಯವಾಗುವುದು ಈ ಪಾತ್ರದೊಂದಿಗೆ ಅಂತ ಹೇಳಬಹುದು. ಡಾನ್ ಮಸ್ತಾನ್ ಭಾಯ್ ಆಗಿ ಅತುಲ್ ಕುಲಕರ್ಣಿರವರು ತುಂಬಾ ಸೊಗಸಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಮುತ್ತು ತಾಯಿಯ ಪಾತ್ರದಲ್ಲಿ ಶ್ರುತಿರವರು ತುಂಬಾ ಅಚ್ಚುಕಟ್ಟಾಗಿ ಈ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಖಡಕ್ ಪೊಲೀಸ್ ಆಫೀಸರ್ ಆಗಿ ಆದಿತ್ಯರವರು ತುಂಬಾ ಚೆನ್ನಾಗಿ ಅಬ್ಬರಿಸಿದ್ದಾರೆ. ಹಾಗೆ ನಾಯಕಿ ನಂದಿನಿ ಸಹೋದರ ಒಂಟೆ ಪಾತ್ರದಲ್ಲಿ ಜಾಕಿ ತಿಮ್ಮೇಗೌಡರವರು ತುಂಬಾ ನೆನಪಿನಲ್ಲಿ ಉಳಿಯುವಂಥ ಪಾತ್ರವಾಗಿದೆ. ಹಾಗೆ ಸಿನಿಮಾದಲ್ಲಿ ಪೂರ್ಣ ಮೈಸೂರು ರವರ ಪಾತ್ರ ಕೂಡ ತುಂಬಾ ಜನರಿಗೆ ಇಷ್ಟವಾಗುತ್ತದೆ. ಒಟ್ಟಾರೆಯಾಗಿ ಸಿನಿಮಾದಲ್ಲಿ ಎಲ್ಲ ನಟರು ಕೂಡ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಟೆಕ್ನಿಕಲಿ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಗಮನಿಸಿ. ರತ್ನನ್ ಪ್ರಪಂಚ ರೀತಿಯ ಯಶಸ್ವಿ ಸಿನಿಮಾಗಳ ಬಳಿಕ ರೋಹಿತ್ ಪಡಕಿರವರು ಕಟ್ಟಿಕೊಟ್ಟಿರುವಂಥ ಸಿನಿಮಾ ಎಕ್ಕ. ಕತೆ ಚಿತ್ರಕತೆ ಎಲ್ಲವೂ ಚೆನ್ನಾಗಿದೆ. ಆದರೆ ದೊಡ್ಡ ಪರದೆಗೆ ಬೇಕಿದ್ದಂಥ ಮ್ಯಾಜಿಕ್ ಕೂಡ ತುಂಬಾ ಮಿಸ್ ಆಗಿದೆ. ಸಿನಿಮಾ ಎಲ್ಲಿಯೂ ಏರದೆ ಇಳಿಯದೆ ಒಂದೇ ವೇಗದಲ್ಲಿ ಸಾಗಿಬಿಡುತ್ತದೆ. ಹಾಗೆ ಚರಣ್ ರಾಜ್ ರವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ತುಂಬಾ ಪೂರಕವಾಗಿದೆ ಅಂತ ಹೇಳಬಹುದು. ಅವರ ಸಂಗೀತ ಅಬ್ಬರಿಸಲು ಚಿತ್ರದಲ್ಲಿ ಯಾವುದೇ ರೀತಿಯ ಅವಕಾಶ ಸಿಗದಿದ್ದರೂ ಕೂಡ ಬ್ಯಾಂಗಲ್ ಬಂಗಾರಿ ಸಾಂಗ್ ತುಂಬಾ ಚಿತ್ರಮಂದಿರದಲ್ಲಿ ಕುಳಿತವರನ್ನು ಮೈಕುಣಿಸುವಂತೆ ಮಾಡುತ್ತದೆ. ಬೆಂಗಳೂರಿನ ಗಲ್ಲಿಯಿಂದ ವಾರಾಣಸಿಯವರೆಗೂ ಸತ್ಯ ಹೆಗಡೆರವರು ಕ್ಯಾಮರಾದ ಅಂದಚಂದವೆಲ್ಲವನ್ನು ಸೆರೆ ಹಿಡಿದಿದ್ದಾರೆ. ಹಾಗೆ ರೋಹಿತ್ ಪಡಕಿರವರ ಜೊತೆ ಸೇರಿ ಮಾಸ್ತಿರವರು ಬರೆದಿರುವಂಥ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಒಂದಿಷ್ಟು ಡೈಲಾಗ್ಗಳು ಕೂಡ ತುಂಬಾ ಹೈಲೈಟ್ ಆಗಿವೆ. ಅನ್ನಕ್ಕೆ ಎಲೆ ಇಲ್ಲ ಅಂದರೂ ಬೆಲೆ ಇದೆ ಅನ್ನುವ ಡೈಲಾಗ್, ಹಾಗೆ ಎಲ್ಲಕ್ಕಿಂತ ದೊಡ್ಡಾಟ ಉಸಿರಾಟ ಎನ್ನುವ ಸಣ್ಣ ಸಣ್ಣ ಡೈಲಾಗ್ಸ್ ಕೂಡ ತುಂಬಾ ಗಮನ ಸೆಳೆಯುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಅತಿಯಾದ ನಿರೀಕ್ಷೆಯೊಂದಿಗೆ ಎಕ್ಕ ಸಿನಿಮಾ ನೋಡಲು ಹೋದರೆ ನಿರಾಸೆ ಆಗುವುದಂತೂ ನಿಜ. ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಚಿತ್ರಮಂದಿರದಲ್ಲಿಯೇ ನೋಡಿ. ಹಾಗೆ ಪೈರಸಿ ಮಾಡಿದಂಥ ಸಿನಿಮಾಗಳನ್ನು ನೋಡಬೇಡಿ. ಹಾಗೆ ಯಾವುದೇ ರೀತಿ ಪೈರಸಿ ಮಾಡಬೇಡಿ. ಹಾಗೆ ಈ ಸಿನಿಮಾಗೆ ಪ್ರೇಕ್ಷಕರಿಂದ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಹಾಗೆ ನೀವು ಕೂಡ ನೋಡಿದ್ದರೆ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ.